ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 18, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದ್ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಸಂಕ್ರಾಂತಿ ಆಚರಣೆಯ ಭಾಗವಾಗಿ ಅಂತಾರಾಷ್ಟ್ರೀಯ ಗಾಳಿಪಟ ಮತ್ತು ಸಿಹಿ ಉತ್ಸವವನ್ನು ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಆಯೋಜಿಸಲಾಯಿತು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ತೆಲಂಗಾಣ ರಾಜ್ಯದಲ್ಲೇ. ನೋಡಿ, ತೆಲಂಗಾಣದಲ್ಲಿ ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಆಗಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಾಳಿಪಟ ಮತ್ತು ಸಿಹಿ ಉತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ಸುಮಾರು ಸರಿ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ ಈ ಕ್ವಶನನ್ನು. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನೀವು ಗಮನಿಸಬಹುದು. ಮೋರ್ ದ್ಯಾನ್ 15 lakh ಪೀಪಲ್ ಅಟೆಂಡ್. ನೋಡಿ, ಕೈಟ್ ಫೆಸ್ಟಿವಲ್ ಅಂತ ಕರೀತಾರೆ ಇದನ್ನು. ಓಕೆ, ಹಾಗಾದರೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ತೆಲಂಗಾಣ ಪ್ರವಾಸೋದ್ಯಮ ಸಚಿವ ಜೆ ಕೃಷ್ಣರಾವ್ ಮತ್ತು ಸಾರಿಗೆ ಸಚಿವರಾಗಿರ್ತಕ್ಕಂಥ ಪಿ ಪ್ರಭಾಕರ್ ಅವರು ಪ್ರತಿ ವರ್ಷ ನಡೆಯುವ ಅತ್ಯಂತ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಗಾಳಿಪಟ ಮತ್ತು ಸಿಹಿ ಉತ್ಸವವನ್ನು ಉದ್ಘಾಟಿಸಿದರು. ಸಂಕ್ರಾಂತಿ ಆಚರಣೆಯ ಅಂಗವಾಗಿ ತೆಲಂಗಾಣದ ಪೆರೇಡ್ ಮೈದಾನದಲ್ಲಿ ಹಬ್ಬವನ್ನು ಆಯೋಜಿಸಲಾಯಿತು. ಹಾಗಾದರೆ ತೆಲಂಗಾಣದ ಇತರೆ ಪ್ರತಿಷ್ಠಿತ ಫೆಸ್ಟಿವಲ್ಗಳ ಬಗ್ಗೆ ನಾವು ಕುರಿತು ನೋಡೋದಾದರೆ, ಅಂದರೆ ಇದನ್ನು ಹೊರತುಪಡಿಸಿ ನೋಡಿ, ಬತುಕಮ್ಮ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಬತುಕಮ್ಮ ಎಂಬುದು ತೆಲಂಗಾಣದ ವರ್ಣರಂಜಿತ ಮತ್ತು ರೋಮಾಂಚಕ ಆಗಿರತಕ್ಕಂಥ ಒಂದು ಹಬ್ಬವಾಗಿದೆ. ಇದನ್ನು ಮಹಿಳೆಯರೇ ಆಚರಿಸುತ್ತಾರೆ, ಇದು ನೆನಪಿರಬೇಕು, ಬತುಕಮ್ಮ. ಇನ್ನೊಂದು ಬೋನಾಳು ಎಂಬತಕ್ಕಂಥ ಹಬ್ಬ. ನೋಡಿ, ಬೋನಾಳು ಗಮನಿಸಬಹುದು, ಮಹಾಕಾಳಿ ದೇವಿಯನ್ನು ಪೂಜಿಸುವ ಹಿಂದೂ ಹಬ್ಬವಾಗಿದೆ ಬೋನಾಳು ಎಂಬುದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು ಸಮ್ಮಕ್ಕ ಸಾರಕ್ಕ ಜಾತ್ರೆ. ನೋಡಿ, ಸಮ್ಮಕ್ಕ ಸಾರಕ್ಕ ಜಾತ್ರೆ ಬಗ್ಗೆ ನೀವು ಕೇಳಿರ್ಬೋದು. ಇದನ್ನು ವಾರಂಗಲ್ನಲ್ಲಿರುವ ಸಮ್ಮಕ್ಕ ಸಾರಮ್ಮ ದೇಗುಲ ಕ್ಷೇತ್ರದ ಒಂದು ಪ್ರಮುಖ ಹಬ್ಬವಾಗಿದೆ ಇದು. ಇನ್ನು ಪಿರ್ಲಾ ಪಾಂಡುಗ ಅಂತ ಕರೀತೇವೆ. ನೋಡಿ, ಪಿರ್ಲಾ ಪಾಂಡುಗ ಎಂಬುದು ಪಿರ್ಲಾ ಪಂಡುಗ ಎಂದು ಕರೆಯಲ್ಪಡುವ ಮೊಹರಂ ಪ್ರಮುಖ ಹಬ್ಬವಾಗಿದೆ ಇದು. ಓಕೆ, ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್ ಅಥವಾ ಇಂಟರ್ಪೋಲ್ ಅಂತ ಕರಿತೀವಿ. ಇಂಟರ್ಪೋಲ್ ಇತ್ತೀಚೆಗೆ ಪರಿಚಯಿಸಿದಂತಹ ಸಿಲ್ವರ್ ನೋಟಿಸ್ ಉಪಕ್ರಮದ ಪ್ರಾಥಮಿಕ ಉದ್ದೇಶವೇನು? ನೋಡಿ, ಇಂಟರ್ಪೋಲ್ ಇದೀಗ ಜಾಗತಿಕ ಮಟ್ಟಕ್ಕೆ ಅಂದರೆ ಜಾಗತಿಕವಾಗಿ ಇದರ ಎಲ್ಲ ಸದಸ್ಯ ದೇಶಗಳಿಗೆ ಸಿಲ್ವರ್ ನೋಟಿಸ್ ಉಪಕ್ರಮವನ್ನು ಬಿಡುಗಡೆ ಮಾಡಿದೆ. ಹಾಗಾದರೆ ಏನಿದು ಸಿಲ್ವರ್ ನೋಟಿಸ್? ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2. ಏನಂದರೆ ಅಪರಾಧ ಚಟುವಟಿಕೆಗಳಿಗೆ, ಅಂದರೆ ಅಪರಾಧಿ ಮಾಡಿದಂಥ ಯಾವುದೇ ಒಬ್ಬ ವ್ಯಕ್ತಿಯ ಅಂದರೆ ಅಪರಾಧ ಮಾಡಿದಂತಹ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸ್ವತ್ತುಗಳು ಅಂದರೆ ಆಸ್ತಿಗಳು, ಇವುಗಳನ್ನು ಪತ್ತೆ ಹಚ್ಚುವುದು. ಪತ್ತೆ ಹಚ್ಚಿದ ನಂತರ ಆ ಆಸ್ತಿಗಳನ್ನು ಅಂದರೆ ಅಪರಾಧಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗಳೇನಿರ್ತವೆ ಆ ಆಸ್ತಿಗಳನ್ನು ಮರುಪಡೆಯುವಿಕೆ, ಅಂದರೆ ಅಪರಾಧಿಗಳಿಂದ ಮರುಪಡೆಯುವಿಕೆ. ಸೊ ಹೀಗೆ ಅಪರಾಧ ಚಟುವಟಿಕೆಗಳಿಗೆ ಸಂಬಂಧಿಸಿರುವ ಸ್ವತ್ತುಗಳನ್ನು ಪತ್ತೆ ಹಚ್ಚುವುದು ಮತ್ತು ಆ ಸ್ವತ್ತುಗಳನ್ನು ಅಪರಾಧಿಗಳಿಂದ ವಾಪಸ್ ಪಡೆಯುವಿಕೆ ಅಥವಾ ಮರುಪಡೆಯುವಿಕೆಗೆ ಸಿಲ್ವರ್ ನೋಟಿಸನ್ನು ಜಾರಿ ಮಾಡಿದೆ. ತುಂಬಾ ಇಂಪಾರ್ಟೆಂಟು. ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಇಂಟರ್ಪೋಲ್ಸ್ ಸಿಲ್ವರ್ ನೋಟಿಸ್. ನೋಡಿ, ಪ್ರಾಜೆಕ್ಟ್ ಪೈಲಟ್ ಆಗಿದೆ. ಪೈಲಟ್ ಅಂದರೆ ಉದ್ಘಾಟನೆ ಮಾಡಿದ್ದಾರೆ ಅಂತ. ಓಕೆ, ಪ್ರಾಜೆಕ್ಟ್ ಪೈಲಟ್ ಆಗಿದೆ. ಹಾಗಾದರೆ ಈ ನೋಡಿ, ಏನು ಉದ್ದೇಶ ಇದು? ಟು ಟ್ರೇಸ್ ಆ್ಯಂಡ್ ರಿಕವರ್ ಕ್ರಿಮಿನಲ್ ಅಸೆಟ್ಸ್. ನೋಡಿ, ಅಪರಾಧಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ಗಳಿಗೆ ಸಂಬಂಧಪಟ್ಟಂಥ ಕ್ರಿಮಿನಲ್ ಅಸೆಟ್ಗಳೇನಿರ್ತವೆ ಅವುಗಳನ್ನು ರಿಕವರಿ ಮಾಡುವುದು, ಟ್ರೇಸ್ ಮಾಡುವ ಉದ್ದೇಶವನ್ನು ಈ ಸಿಲ್ವರ್ ನೋಟಿಸ್ ಹೊಂದಿದೆ. ಇಷ್ಟು ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು. ನೋಡಿ, ಇದನ್ನು ಇಂಟರ್ಪೋಲ್ ಸಿಲ್ವರ್ ನೋಟಿಸ್ ಜಾರಿ ಮಾಡಿದೆ. ನಾನು ಹೇಳಿದಂತೆ ವಂಚನೆ, ಭ್ರಷ್ಟಾಚಾರ ಆಗಿರ್ಬೋದು, ಮಾದಕ ವಸ್ತುಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಕಳ್ಳ ಸಾಗಣೆ, ಪರಿಸರ ಅಪರಾಧಗಳಂತಹ ಚಟುವಟಿಕೆಗಳೇನಿದ್ದಾವೆ ಇವುಗಳಿಂದ
ಸಂಬಂಧಿಸಿರುವ ಸ್ವತ್ತುಗಳನ್ನು ಪತ್ತೆ ಹಚ್ಚುವಿಕೆ ಮತ್ತು ಆ ಸ್ವತ್ತುಗಳನ್ನು ವಾಪಸ್ ಪಡೆದು ಸಂಬಂಧಿಸಿದ ದೇಶಗಳಿಗೆ ಇವನ್ನು ಹಿಂದಿರುಗಿಸುವುದು ಅಥವಾ ಸಹಾಯ ಮಾಡತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿದೆ. ಹಾಗಾದರೆ ಏನಿದು ಇಂಟರ್ಪೋಲ್? ನೋಡಿ, ಇಂಟರ್ಪೋಲ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು ಸ್ನೇಹಿತರೆ. ಇಂಟರ್ಪೋಲ್ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್. ನೋಡಿ, ಇಂಟರ್ಪೋಲ್ನ ವಿಸ್ತೃತ ರೂಪ ಏನಂತ ಕೇಳ್ಬೋದು, ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಜೇಷನ್ ಅಂತ ಕರಿತೇವೆ. ಸೊ ಇದು ಗಡಿಯಾಚೆಗಿನ ಭಯೋತ್ಪಾದನೆ, ಕಳ್ಳ ಸಾಗಣೆ ಮತ್ತು ಇತರ ಅಪರಾಧಗಳ ವಿರುದ್ಧ ಅಂತಾರಾಷ್ಟ್ರೀಯ ಪೊಲೀಸ್ ಸಹಕಾರವನ್ನು ಸುಗಮಗೊಳಿಸುವ ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ. ನೋಡಿ, ಇದು ಗಡಿಯಾಚೆಗಿನ ಅಂದರೆ ಯಾವುದೇ ದೇಶದ ಹೊರಗೆ ಗಡಿಯಾಚೆಗೆ ನಡೆದಂತಹ ಕಳ್ಳ ಸಾಗಣೆ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ಇತರ ಯಾವುದೇ ಅಪರಾಧ ಚಟುವಟಿಕೆಗಳಾಗಿದ್ದರೆ ಅವುಗಳಿಗೆ ಸಂಬಂಧಪಟ್ಟಂತೆ ಇದು ಸುಗಮಗೊಳಿಸುವ ಅಂದರೆ ಅವುಗಳನ್ನು ಒಂದು ತನಿಖೆ ಮಾಡತಕ್ಕಂಥ ಒಂದು ಪ್ರಮುಖ ಸಂಸ್ಥೆ ಇದು. ಇದು ಪ್ರಸ್ತುತ 195 ಸದಸ್ಯ ರಾಷ್ಟ್ರಗಳನ್ನು ಪ್ರತಿನಿಧಿಸುವ ವಿಶ್ವದ ಅತಿದೊಡ್ಡ ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆಯಾಗಿದೆ. ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಫ್ರಾನ್ಸ್ನ ಲಿಯಾನ್ ಎಂಬತಕ್ಕಂಥ ಸ್ಥಳದಲ್ಲಿದೆ. ಹಾಗಾದರೆ ಅಧಿಕೃತ ಭಾಷೆಗಳು ಎಷ್ಟಿದ್ದಾವೆ ನೋಡಿ, ಅರೇಬಿಕ್, ಇಂಗ್ಲೀಷ್, ಫ್ರೆಂಚ್, ಸ್ಪ್ಯಾನಿಷ್, ಅಲ್ಲೇ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ದೇಶಗಳಿವು. ಯಾಕಂದರೆ ಫ್ರಾನ್ಸ್ನ ಲಿಯಾನ್ನಲ್ಲೇ ಇದರ ಕೇಂದ್ರ ಕಚೇರಿ ಇದೆ. ಫ್ರಾನ್ಸ್ನಲ್ಲಿ ಫ್ರೆಂಚ್ ಮಾತನಾಡ್ತಾರೆ. ಸೊ ಸ್ಪೇನಲ್ಲಿ ಫ್ಯಾನಿಸ್ ಆಗಿರ್ಬೋದು, ಬ್ರಿಟನ್ನಲ್ಲಿ ಇಂಗ್ಲೀಷು, ಅರೇಬಿಕ್ಕು. ಸೊ ಈ ಅಧಿಕೃತ ಭಾಷೆಗಳಿವು ಇಂಟರ್ಪೋಲ್ನ ಅಧಿಕೃತ ಭಾಷೆಗಳು. ಸೊ ಹಾಗಾದರೆ ಭಾರತದ ಯಾವ ಸಂಸ್ಥೆ ಇಂಟರ್ಪೋಲ್ನೊಂದಿಗೆ ಕನೆಕ್ಟ್ ಆಗಿದೆ ಅಂತ ಕೇಳ್ತಾರೆ ಎಕ್ಸಾಮ್ಗೆ. CBI ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ದೆಹಲಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇದು ಭಾರತದಲ್ಲಿ ಇಂಟರ್ಪೋಲನ್ನು ದೇಶದ NCB ಆಗಿ ಪ್ರತಿನಿಧಿಸುತ್ತದೆ. ನೋಡಿ, ದೇಶದಲ್ಲಿ NCB ಆಗಿ CBI ಇಂಟರ್ಪೋಲನ್ನು ಪ್ರತಿನಿಧಿಸುತ್ತದೆ. ಸೊ ಇಂಟರ್ಪೋಲ್ ಏನಿದೆ 8 ರೀತಿಯ ಕೋಡ್ಗಳ ಮೂಲಕ ಅಂದರೆ ಬಣ್ಣದ ಕೋಡ್ ಅಂದರೆ ಕಲರ್ ಕೋಡ್ ಅಂತ ಕರಿತೀವಿ. ಸೊ ಈ ಕಲರ್ ಕೋಡ್ಗಳನ್ನು ನೀಡಿ ಮುಖ್ಯವಾಗಿ ಅಂದರೆ ರೆಡ್ ಅಲರ್ಟು, ಸಿಲ್ವರು, ವೈಟು, ಬ್ಲೂ, ಬ್ಲ್ಯಾಕ್ ಈ ರೀತಿಯಾಗಿರ್ತಕ್ಕಂಥ ಕೋಡ್ಗಳ ರೀತಿಯಲ್ಲಿ ಅಪರಾಧಗಳನ್ನು ನಿರ್ಣಯಿಸುತ್ತದೆ. ಆ 8 ವಿಧದ ಕೋಡ್ಗಳಿದ್ದಾವೆ, ನೆನಪಿರಲಿ ನಿಮಗೆ. ಹಾಗಾದರೆ CBI ನೋಡಿ, ಭಾರತದ ಪ್ರಧಾನ ತನಿಖಾ ಸಂಸ್ಥೆ ಇದು. CBIಯನ್ನು ಸಂತಾನಂ ಸಮಿತಿಯ ಶಿಫಾರಸ್ಸಿನ ಪರಿಣಾಮವಾಗಿ 1963ರಲ್ಲಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ನೋಡಿ, ಸಂತಾನಂ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಭ್ರಷ್ಟಾಚಾರ ನಿರ್ಮೂಲನೆ, ಇದು ನೆನಪಿರಬೇಕು. ಆ ಸಮಿತಿಯ ಶಿಫಾರಸ್ಸಿನ ಮೇಲೆ ತಯಾರಿಸಲಾಗಿದೆ. ಈಗ 3ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡಿದ ಸಾವಯವ ಉತ್ಪಾದನೆಯ ರಾಷ್ಟ್ರೀಯ ಕಾರ್ಯಕ್ರಮ ನೋಡಿ, NPOP ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಪ್ರೋಗ್ರಾಮ್ NPOP ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸೊ 1ನೇ ಆಯ್ಕೆ ನೋಡಿ, ಸೊ ಈ ಸಾವಯವ ಪ್ರಮಾಣೀಕರಣ ವ್ಯವಸ್ಥೆಗಳನ್ನು ಬಲಪಡಿಸುವ ಮೂಲಕ ಜಾಗತಿಕ ಸಾವಯವ ಮಾರುಕಟ್ಟೆಯಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು NPOPಯನ್ನು ಇತ್ತೀಚೆಗೆ ಪ್ರಾರಂಭಿಸಲಾಗಿದೆ. ಇತ್ತೀಚೆಗೆ, ಓಕೆ, 1ನೇದಾಯಿತು. 2ನೇ ನೋಡಿ, ಕೃಷಿ ಸಚಿವಾಲಯದ ಅಡಿಯಲ್ಲಿ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಅಪೇಡಾ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸುತ್ತದೆ. ಹಾಗಾದರೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ? ಸೊ ಹೇಳಿಕೆಗಳಲ್ಲಿ ಸರಿಯಾಗಿರತಕ್ಕಂಥದ್ದು ಕೇವಲ 1 ಮಾತ್ರ. ಯಾಕೆ 1 ಮಾತ್ರ ನೋಡೋಣ. ಸೊ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಹೆಡ್ಲೈನಲ್ಲೇ ಇದೆ, ಗಮನಿಸಬಹುದು. ನಾನಲ್ಲಿ ಕೃಷಿ ಸಚಿವಾಲಯ ಅಂತ ಹೇಳಿದೆ, ಆದರೆ ಈ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ನಾನು ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೃಷಿ ಸಚಿವಾಲಯ ಅಂತ. ಸೊ ಈ ರೀತಿಯಾಗಿ ಅದು ಕೃಷಿಗೆ ರಿಲೇಟೆಡ್ ಆಗಿದೆ, ಆ ರೀತಿಯಾಗಿ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಸೊ ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ. ಸೊ PIB ನ್ಯೂಸ್ ಪೇಪರ್ನ ಯಾವುದೇ ಮಾಹಿತಿಯಾಗಿದ್ದರೂ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ.
ನೋಡಿ, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು NPOP 8ನೇ ಆವೃತ್ತಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದರು. 2001ರಲ್ಲಿ ಪ್ರಾರಂಭವಾದಂತಹ NPOP ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವಲ್ಲಿ ಸಾವಯವ ಉತ್ಪನ್ನಗಳಿಗೆ ಉನ್ನತ ಗುಣಮಟ್ಟವನ್ನು ಹೊಂದಿಸುವ ಮೂಲಕ ಜಾಗತಿಕ ಸಾವಯವ ಮಾರುಕಟ್ಟೆ ನೋಡಿ 1ನೇ ಆಪ್ಷನ್. ಸೊ ಮಾರುಕಟ್ಟೆಯಲ್ಲಿ ಭಾರತದ ಸ್ಥಾನವನ್ನು ಹೆಚ್ಚಿಸುವ ಪ್ರಮುಖವಾಗಿದೆ. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ನೋಡಿ ಆಪ್ಷನ್ ನಂಬರ್ 2. ಸೊ ಇದರ ಅಡಿಯಲ್ಲಿ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಪ್ರಾಧಿಕಾರ ಅಪೇಡ ಜಾರಿಗೊಳಿಸುತ್ತದೆ. ಸೊ ಕೃಷಿ ಸಚಿವಾಲಯವಲ್ಲ, ಆದ್ದರಿಂದ ಹೇಳಿಕೆ 2 ತಪ್ಪಾಗಿದೆ. ಓಕೆ, ನನ್ನ 4ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂದರೆ ICAR NBAGR ಇತ್ತೀಚೆಗೆ ಕೆಳಗಿನ ಯಾವ ತಳಿಯನ್ನು 4ನೇ ಸ್ಥಳೀಯ ಕ್ಯಾನಿನ್ ತಳಿ ಎಂದು ಅಧಿಕೃತವಾಗಿ ಗುರುತಿಸಿದೆ? ನೋಡಿ, ಕ್ಯಾನಿನ್ ಅಂತಕ್ಕಂಥ ಅರ್ಥ ಏನು ಕೊಡುತ್ತೆ ಅಂದರೆ ದವಡೆ, ಅಂದರೆ ದವಡೆ ದೊಡ್ಡ ದೊಡ್ಡ ದವಡೆಯನ್ನು ಹೊಂದಿರತಕ್ಕಂಥ ಒಂದು ತಳಿ ಯಾವುದು 4ನೇ ತಳಿ ಅಂತ ಗುರುತು ಮಾಡಿದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ಹಿಮಾಲಯನ್ ಗಡ್ಡಿ ನಾಯಿ. ನೋಡಿ, ಈ ಆಲ್ರೆಡಿ ಹಿಂದೆ ತಮಿಳುನಾಡಿನ ರಾಜಪಾಳ್ಯಂ ಎಂಬುದು, ಇನ್ನು ಚಿಪ್ಪಿರಿಪೈ ತಳಿಗಳು ಚಿಪ್ಪಿರಿಪೈ, ಇನ್ನು ಕರ್ನಾಟಕದ ಮುಧೋಳ್ ಹೌಂಡ್ ಅಥವಾ ಮುಧೋಳ್ ಹುಲಿ ನಾಯಿ. ಇವು 3 ಈ ಹಿಂದೆ ICAR NBAGR ಸೊ ಇದರ ಮೂಲಕ ನೋಡಿ ಗುರುತು ಮಾಡಲಾಗಿತ್ತು, ಅಧಿಕೃತವಾಗಿ ಕ್ಯಾನಿನ್ ಬ್ರೀಡ್ಗಳು ಎಂದು ಗುರುತು ಮಾಡಲಾಗಿತ್ತು. ಸೊ ಈ ICAR ಮತ್ತು NBAGRನಿಂದ ಗುರುತು ಮಾಡಿದರೆ ಇವು ಅಳಿವಿನಂಚಿನಲ್ಲಿವೆ ಎಂಬತಕ್ಕಂಥ ಅರ್ಥವನ್ನು ಕೊಡುತ್ತೆ. ಸೊ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳ ವರ್ಗಕ್ಕೆ ಇದೀಗ ಹಿಮಾಲಯನ್ ಗಡ್ಡಿ ಡಾಗನ್ನು ಸೇರ್ಪಡೆಗೊಳಿಸಲಾಗಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ, ಅಧಿಕೃತವಾಗಿ ಇದು 4ನೇ ಹಿಮಾಲಯನ್ ಗಡ್ಡಿ ನಾಯಿ ಏನಿದೆ 4ನೇ ಕ್ಯಾನಿನ್ ಬ್ರೀಡ್ ಎಂದು ಗುರುತಿಸಲ್ಪಟ್ಟಿದೆ. ಸೊ ನೋಡಿ, ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಮಾಲಯನ್ ಗಡ್ಡಿ ಡಾಗ್ ನೋಡಿ ರೆಕಗ್ನೈಸ್ಡ್ ಆ್ಯಸ್ ಎ ಅಫಿಷಿಯಲ್ ಬ್ರೀಡ್, ನೋಡಿ ಅಫಿಷಿಯಲ್ ಬ್ರೀಡ್ ಅಂತ ಗುರುತುಪಟ್ಟಿದೆ. ಇಲ್ಲಿ ಇಂಗ್ಲೀಷಲ್ಲೂ ಕೂಡ ನೀವು ಗಮನಿಸಬಹುದು. ನಾನು ಹೇಳಿದಂತೆ ರಾಜ್ಯಪಾಳ್ಯಂ ಆ್ಯಂಡ್ ಚಿಪ್ಪಿಪರಾಯಿ ಬ್ರೀಡ್ಸ್ ಆಫ್ ತಮಿಳುನಾಡು ಆ್ಯಂಡ್ ದ ಮುಧೋಳ್ ಹೌಂಡ್ ಆಫ್ ಕರ್ನಾಟಕ. ಸೊ ಇವೆಲ್ಲವೂ ಕೂಡ ಇದೀಗ ಕ್ಯಾನಿನ್ ಬ್ರೀಡ್ ರಿಜಿಸ್ಟರ್ಡ್ ಆಗಿದೆ. ನೋಡಿ, ಕ್ಯಾನಿನ್ ಬ್ರೀಡ್ ಟು ಬಿ ರಿಜಿಸ್ಟರ್ಡ್. ಸೊ ಈಗ ಗಡ್ಡಿ ನಾಯಿ ಜೊತೆಗೆ ಓಕೆ, ಚಿಪ್ಪಿಪರಾಯಿ ಬ್ರೀಡ್ ಎಲ್ಲಿ ಕಂಡು ಬರುತ್ತದೆ? ಚಿಪ್ಪಿಪರಾಯಿ ತಮಿಳುನಾಡು, ರಾಜಪಾಳ್ಯಂ ಕೂಡ ತಮಿಳುನಾಡು, ಓಕೆ, ಮುಧೋಳ್ ಹೌಂಡ್ ಕರ್ನಾಟಕ, ಈಗ ಹಿಮಾಲಯನ್ ಗಡ್ಡಿ ಡಾಗ್. ಸೊ ಇವೆಲ್ಲವೂ ಕೂಡ ಕ್ಯಾನಿನ್ ಬ್ರೀಡ್. ಸೊ ರೆಕಗ್ನೈಸ್ ಅಧಿಕೃತವಾಗಿ ಇವುಗಳನ್ನು ಗುರುತಿಸಲಾಗಿದೆ. ಸೊ ಇದೇ ಹಿಮಾಲಯನ್ ಗಡ್ಡಿ ಡಾಗ್. ಓಕೆ, ನೋಡಿ ಹಿಮಾಲಯನ್ ಗಡ್ಡಿ ಡಾಗ್ ಹ್ಯಾಸ್ ಬೀನ್ ರೆಕಗ್ನೈಸ್ಡ್ ಆ್ಯಸ್ ಎ ಬ್ರೀಡ್ ಬೈ ದ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂದರೆ NBAGR. ಸೊ ಹರಿಯಾಣ ಕರ್ನಾಲ್ನಲ್ಲಿದೆ. ಇದು ಕೂಡ ಇಂಪಾರ್ಟೆಂಟ್ ಕೇಳ್ಬೋದು. NBAGR ಕೇಂದ್ರ ಕಚೇರಿ ಎಲ್ಲಿದೆ ಅಂತ, ಹರಿಯಾಣದ ಕರ್ನಲ್ನಲ್ಲಿದೆ. ಓಕೆ, ಇವೆಲ್ಲವೂ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನಿಮಗೆ. ಓಕೆ, ನಾನು ಹೇಳಿದಂತೆ ಹಿಮಾಲಯನ್ ಗಡ್ಡಿ ತಳಿಯನ್ನು ಗುರುತಿಸಿದೆ. ಸೊ ನಾಯಿಗಳ ಸಂಖ್ಯೆ ಎಷ್ಟು 1000ಕ್ಕಿಂತ ಕಡಿಮೆಯಾಗಿದೆ. ಆ ಕಾರಣ ಇದು ಅಳಿವಿನಂಚಿನಲ್ಲಿದೆ ಎಂದು ಗುರುತಿಸಿದೆ ಈ ಕ್ಯಾನಿನ್ ಬ್ರೀಡನ್ನು. ಸೊ ಆಲ್ರೆಡಿ ನಾನು ಹೇಳಿದಂತೆ ತಮಿಳುನಾಡಿನ ರಾಜ್ಯಪಾಳ ಮತ್ತು ಚಿಪ್ಪಿಪರಾಯಿ ತಳಿಗಳು, ಕರ್ನಾಟಕದ ಮುಧೋಳ್ ಹೌಂಡ್ ನಂತರ 4ನೇ ಸ್ಥಳೀಯ ದವಡೆ ತಳಿ ಅಂದರೆ ಕ್ಯಾನಿನ್ ಬ್ರೀಡ್ ಆಗಿದೆ. ಹಾಗಾದರೆ ಇದಕ್ಕೆ ಗಡ್ಡಿ ಎಂಬತಕ್ಕಂಥ ಹೆಸರು ಹೆಂಗೆ ಬಂತು? ನೋಡಿ, ಹಿಮಾಲಯ ಪ್ರದೇಶದ ಗಡ್ಡಿ ಬುಡಕಟ್ಟು ಜನಾಂಗ ಇದೆ. ಗಡ್ಡಿ ಎಂಬತಕ್ಕಂಥ ಬುಡಕಟ್ಟು ಜನಾಂಗ. ಈ ಜನಾಂಗದವರು ಕುರಿ ಮೇಕೆಗಳನ್ನು ಕಾಯ್ತಾರೆ. ಸೊ ಅವುಗಳನ್ನು ರಕ್ಷಿಸುವ ಅಲ್ಲಿ ಅವುಗಳನ್ನು ತಿಂತಕ್ಕಂಥ ಒಂದು ನಾಯಿ ಇದು ಪರಭಕ್ಷಕ ಅದು. ಸೊ ಅವುಗಳನ್ನು ರಕ್ಷಿಸಲು ಆ ಗಡ್ಡಿ ಬುಡಕಟ್ಟು ಜನಾಂಗದವರು ಮತ್ತು ಹಿಮಚಿರತೆಯಂತಹ ಮಾಂಸಾಹಾರಿಗಳನ್ನು ಹಿಮ್ಮೆಟ್ಟಿಸುವ ಸಾಮರ್ಥ್ಯಕ್ಕಾಗಿ
ಇವರನ್ನು ಇಂಡಿಯನ್ ಪ್ಯಾಂಥರ್ ಹೌಂಡ್ ಅಥವಾ ಇಂಡಿಯನ್ ಚಿರತೆ ಹೌಂಡ್ ಎಂದು ಕೂಡ ಅಡ್ಡ ಹೆಸರು ಮಾಡಲಾಗಿದೆ. ಸೊ ಇದು ಕೂಡ ನೆನಪಿರಲಿ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ 3ನೇ ಉಡಾವಣಾ ಕೇಂದ್ರವನ್ನು ಎಲ್ಲಿ ನಿರ್ಮಿಸಲಾಗುವುದು? ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಎಲ್ಲಿ ನಿರ್ಮಿಸಲಾಗುವುದು? ಸರಿಯಾದಂಥ ಉತ್ತರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಆಂಧ್ರ ಪ್ರದೇಶದಲ್ಲಿ. ಸೊ ಇದು ಪ್ಯಾಡ್ ಸ್ನೇಹಿತರೆ, 3ನೇ ಉಡಾವಣಾ ಕೇಂದ್ರವಾಗಿದೆ. ಗಮನಿಸಬಹುದು. ಸೊ ವೇರ್ ವಿಲ್ ದ ಥರ್ಡ್ ಲಾಂಚ್ ಪ್ಯಾಡ್ ಆಫ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ನೋಡಿ ಪ್ಯಾಡ್ ಅದು. ಹಾಗಾದರೆ ಗಮನಿಸಬಹುದು, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ತಿಳಿಸಿದೆ. ಓಕೆ, PIB ನ್ಯೂಸ್ ಪೇಪರ್ನ ಯಾವುದೇ ಮಾಹಿತಿ ಇಂಪಾರ್ಟೆಂಟ್. ಕ್ಯಾಬಿನೆಟ್ ಅಪ್ರೂವ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಥರ್ಡ್ ಲಾಂಚ್ ಪ್ಯಾಡ್. ನೋಡಿ ಲಾಂಚ್ ಪ್ಯಾಡ್ ಉಡಾವಣಾ ಕೇಂದ್ರ. ಓಕೆ, ಥರ್ಡ್ ಇದು 3ನೇ ಉಡಾವಣಾ ಕೇಂದ್ರ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ ನಿಮಗಿದು. ಡೀಟೇಲ್ಸನ್ನು ನೋಡಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ 3ನೇ ಉಡಾವಣಾ ಪ್ಯಾಡ್ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟವು ಅನುಮೋದನೆ ನೀಡಿದೆ. ಇದು ಇಸ್ರೋ ಮತ್ತು ಅದರ ಮುಂದಿನ ಪೀಳಿಗೆಯ ರಾಕೆಟ್ಗಳ ಭವಿಷ್ಯದ ಮಾನವ ಬಾಹ್ಯಾಕಾಶ ಹಾರಾಟವನ್ನು ಪ್ರಾರಂಭಿಸಲು ಸಜ್ಜುಗೊಳಿಸಲಾಗಿದೆ. ಹಾಗಾದರೆ ಈ 3ನೇ ಲಾಂಚ್ ಪ್ಯಾಡ್ ಎಲ್ಲಿ ನಿರ್ಮಾಣವಾಗಲಿದೆ? ನೋಡಿ, ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಭಾರತದ ಅಸ್ತಿತ್ವದಲ್ಲಿರುವ ಬಾಹ್ಯಾಕಾಶ ಬಂದರು ಅಂದರೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಉಡಾವಣಾ ಪ್ಯಾಡ್ ನಿರ್ಮಿಸಲಾಗುವುದು. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವು ಈಗಾಗಲೇ 2 ಕ್ರಿಯಾತ್ಮಕ ಉಡಾವಣಾ ಪ್ಯಾಡ್ಗಳನ್ನು ಹೊಂದಿದ್ದು, ಅಲ್ಲಿಂದ ಆಕಾಶದಲ್ಲಿ ರಾಕೆಟ್ಗಳನ್ನು ಉಡಾವಣೆ ಮಾಡಲಾಗುವುದು. ನೋಡಿ, ಅಲ್ಲಿಂದ ಬಾಹ್ಯಾಕಾಶದಲ್ಲಿ ರಾಕೆಟ್ಗಳನ್ನು ಉಡಾವಣೆ ಮಾಡಲಾಗುವುದು. ಹಾಗಾದರೆ ಇಸ್ರೋದ ಲಾಂಚ್ ಪ್ಯಾಡ್ ಬಗ್ಗೆ ನೋಡೋಣ. ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮವು ನವೆಂಬರ್ 21, 1963ರಂದು ಕೇರಳದ ತಿರುವನಂತಪುರಂನ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಅಂದರೆ ಕೇರಳದ ತುಂಬದಲ್ಲಿ ಇಕ್ವಟೋರಿಯಲ್ ರಾಕೆಟ್ ಉಡಾವಣೆ ಕೇಂದ್ರ, ಟೆರಲ್ಸ್ ಅಂತ ಕರಿತೇವೆ, ಇದರಿಂದ ಧ್ವನಿಯ ರಾಕೆಟ್ಗಳ ಉಡಾವಣೆಯೊಂದಿಗೆ ಪ್ರಾರಂಭವಾಗುತ್ತದೆ. ಯಾವಾಗ? 1963 ನವೆಂಬರ್ 21. ಇವೆಲ್ಲವೂ ಕೂಡ ನೆನಪಿರಲಿ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಪ್ರಧಾನಮಂತ್ರಿಗಳ ಮ್ಯೂಸಿಯಂ ಮತ್ತು ಲೈಬ್ರರಿ ಸೊಸೈಟಿಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾಗಿ ಯಾರು ಮರು ನೇಮಕಗೊಂಡಿದ್ದಾರೆ? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಚೇರ್ಪರ್ಸನ್ ಆಫ್ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ದ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಸೊಸೈಟಿ. ಇದು ನೋಡಿ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಸೊಸೈಟಿ. ಸೊ ಸರಿಯಾದಂಥ ಉತ್ತರ ನೃಪೇಂದ್ರ ಮಿಶ್ರಾ, ಆಪ್ಷನ್ ನಂಬರ್ 1 ಸರಿಯಾಗಿದೆ. ಸರಿಯಾಗಿ ಗಮನಿಸಬಹುದು. ಸ್ಮೃತಿ ಇರಾನಿ, ಶೇಖರ್ ಕಪೂರ್ ಇನ್ ರೀಕನ್ಸ್ಟಿಟ್ಯೂಟೆಡ್ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಸೊಸೈಟಿ. ಸೊ ಇದು ನೇಮಕ ಆಗಿದ್ದಾರೆ. ಡೀಟೇಲ್ಸನ್ನು ನಾವು ನೋಡೋಣ. ಭಾರತ ಸರ್ಕಾರವು ಪ್ರಧಾನಮಂತ್ರಿಗಳ ಮ್ಯೂಸಿಯಂ ಮತ್ತು ಲೈಬ್ರರಿ ಸೊಸೈಟಿಯ ಕಾರ್ಯಕಾರಿ ಮಂಡಳಿಯನ್ನು ಪುನರ್ರಚಿಸಿದೆ. ನಾನು ಹೇಳಿದಂತೆ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು, ಪುನರ್ರಚಿಸಿದೆ ಅಂದರೆ ಹಾಗಾದರೆ ಈ ಹಿಂದೆ ಇದು ಸ್ಥಗಿತಗೊಂಡಿತ್ತ? ನಿಜ, ಸ್ಥಗಿತಗೊಂಡಿತ್ತು ಸ್ನೇಹಿತರೆ, ಸ್ಥಗಿತಗೊಂಡಿತ್ತು ಮತ್ತು ಇದನ್ನು ಪುನರ್ರಚಿಸಿದೆ. ಸೊ ಈ ಸೊಸೈಟಿಯ ಕಾರ್ಯಕಾರಿ ಮಂಡಳಿಯ ನೂತನ ಪುನಃ ಆ ಹಿಂದೆ ಇದ್ರಲ್ಲ ಅವ್ರನ್ನೇ ಅಂದರೆ ನೃಪೇಂದ್ರ ಮಿಶ್ರಾ ಅವರನ್ನು ಮರು ನೇಮಕ ಮಾಡಲಾಗಿದೆ. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಲೈಬ್ರರಿ ಸೊಸೈಟಿಯ ಅತ್ಯುನ್ನತ ನಿರ್ಧಾರ ತೆಗೆದುಕೊಳ್ಳುವ ಒಂದು ಸಂಸ್ಥೆಯಾಗಿದೆ. ನೋಡಿ, ನಿರ್ಧಾರ ತೆಗೆದುಕೊಳ್ಳುವ ಒಂದು ಸಂಸ್ಥೆ ಇದು. ಪ್ರಧಾನಮಂತ್ರಿಗಳು ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಮತ್ತು ಲೈಬ್ರರಿ ಸೊಸೈಟಿಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಗಮನಿಸಬಹುದು ಸ್ನೇಹಿತರೆ, ಇಲ್ಲಿ ಈ ಲೈಬ್ರರಿ ಸೊಸೈಟಿ ಅಂದರೆ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಮತ್ತು ಲೈಬ್ರರಿ ಸೊಸೈಟಿಯ ಪ್ರಧಾನ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂದರೆ ಪದನಿಮಿತ್ತ ಅಧ್ಯಕ್ಷರು ಪ್ರಧಾನಮಂತ್ರಿಗಳೇ ಆಗಿರ್ತಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟು. ಹಾಗಾದರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಏನಿದೆ ಪ್ರಸ್ತುತ ಇದರಿಗೆ ಉಪಾಧ್ಯಕ್ಷರು. ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ಅಂದರೆ ನೃಪೇಂದ್ರ. ಓಕೆ, ನೃಪೇಂದ್ರ ಮಿಶ್ರಾ. ಇದು ಕೂಡ ನೆನಪಲ್ಲಿ.
ಮುಂದುವರೆದ ಹೆಚ್ಚಿನ ಡೀಟೇಲ್ಸನ್ನು ನೋಡಿ. ಪ್ರಧಾನಮಂತ್ರಿ ಮ್ಯೂಸಿಯಂ ಮತ್ತು ಲೈಬ್ರರಿ ಸೊಸೈಟಿಯನ್ನು ಭಾರತ ಸರ್ಕಾರವು ಏಪ್ರಿಲ್ 1, 1966ರಂದು ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯವನ್ನು ನಿರ್ವಹಿಸಲು ಸ್ಥಾಪಿಸಿತು. ಇದನ್ನು ಈಗ ಪ್ರಧಾನಮಂತ್ರಿ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಎಂದು ಕರೆಯಲಾಗುತ್ತದೆ. ಇದು ಹೊಸ ದೆಹಲಿಯ ಇತಿಹಾಸಕ ತೀನ್ ಮೂರ್ತಿ ಕ್ಯಾಂಪಸ್ನಲ್ಲಿದೆ. ಐತಿಹಾಸಿಕ ತೀನ್ ಮೂರ್ತಿ ಕ್ಯಾಂಪಸ್ನಲ್ಲಿದೆ. ಇದು ಕಮಾಂಡರ್ ಇನ್ ಚೀಫ್ ಆಫ್ ಇಂಡಿಯಾದ ನಿವಾಸವಾಗಿತ್ತು, ನೆನಪಿರಲಿ. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ಫೈರ್ಫ್ಲೈ ಹೆಸರಿನ ಭಾರತದ ಮೊಟ್ಟಮೊದಲ ಖಾಸಗಿ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಉಪಗ್ರಹ ಸಮೂಹವನ್ನು ಯಾವ ಭಾರತೀಯ ಕಂಪನಿ ಪ್ರಾರಂಭಿಸಿದೆ? ಫೈರ್ಫ್ಲೈ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಫೈರ್ಫ್ಲೈ ಹೆಸರಿನ ಭಾರತದ ಮೊಟ್ಟಮೊದಲ ಖಾಸಗಿ ಹೈಪರ್ ಸ್ಪೆಕ್ಟ್ರಲ್ ಇಮೇಜಿಂಗ್ ಉಪಗ್ರಹ. ಸರಿಯಾದಂಥ ಉತ್ತರ ಬೆಂಗಳೂರಿನ ಮೂಲದ ಪಿಕ್ಸೆಲ್ ಕಂಪನಿ. ನೋಡಿ, ಬೆಂಗಳೂರು ಮೂಲದ ಪಿಕ್ಸೆಲ್ ಕಂಪನಿ ಇದೀಗ ಸ್ಥಾಪನೆ ಮಾಡಿದೆ. ಡೀಟೇಲ್ಸನ್ನು ನೋಡ್ಬೋದು. ಪಿಕ್ಸೆಲ್ ಲಾಂಚಸ್ ಫೈರ್ಫ್ಲೈಸ್. ಸೊ ಫೈರ್ಫ್ಲೈಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸ್ಯಾಟಲೈಟ್ ಕಾನ್ಸ್ಟಲೇಷನ್. ನೋಡಿ, ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಸ್ಯಾಟಲೈಟ್ ಆಗಿದೆ. ಓಕೆ, ಡೀಟೇಲ್ಸನ್ನು ನಾವು ಕುರಿತು ನೋಡೋಣ. ಗೂಗಲ್ ಬೆಂಬಲಿತ, ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಗೂಗಲ್ ಬೆಂಬಲಿತ. ಓಕೆ, ಗೂಗಲ್ ಬೆಂಬಲಿತ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟಪ್ ಕಂಪನಿಯಾಗಿರ್ತಕ್ಕಂಥ ಪಿಕ್ಸೆಲ್ 2025 ಜನವರಿ 14ರಂದು, ಅಂದರೆ ಭಾರತದಲ್ಲಿ ಜನವರಿ 15. ಸೊ ಇಲ್ಲಿ ಫೈರ್ಫ್ಲೈ ಎಂಬ ತನ್ನ ವಾಣಿಜ್ಯ ಉಪಗ್ರಹ ಸಮೂಹವನ್ನು ಸ್ಪೇಸ್ಎಕ್ಸ್ ರಾಕೆಟ್ನಲ್ಲಿ ಉಡಾವಣೆ ಮಾಡಿದ ಮೊದಲ ಭಾರತೀಯ ಖಾಸಗಿ ಕಂಪನಿಯಾಗಿದೆ. ನೋಡಿ, ಗಮನಿಸಬಹುದು ಸ್ನೇಹಿತರೆ, ಸ್ಪೇಸ್ಎಕ್ಸ್ ರಾಕೆಟ್ನಲ್ಲಿ ಉಡಾವಣೆ ಮಾಡಿದೆ. ಸ್ಪೇಸ್ಎಕ್ಸ್ ರಾಕೆಟ್ನಲ್ಲಿ, ಓಕೆ, ಸ್ಪೇಸ್ಎಕ್ಸ್ನಲ್ಲಿ ಉಡಾವಣೆ ಮಾಡಿದಂತಹ ಭಾರತದ ಮೊಟ್ಟ ಮೊದಲ ಖಾಸಗಿ ಕಂಪನಿ ಇದು. ಭೂಮಿಯ ಸುತ್ತ ಸುತ್ತುತ್ತಿರುವ ಬಾಹ್ಯಾಕಾಶ ವಸ್ತುಗಳ ಕಣ್ಗಾವಲು ವಾಣಿಜ್ಯ ಉಪಗ್ರಹವನ್ನು ಭಾರತೀಯ ಬಾಹ್ಯಾಕಾಶ ಕಂಪನಿ ದಿಗಂತರ ತಯಾರಿಸಿದೆ. ಸೊ ದಿಗಂತರ ಎಂಬತಕ್ಕಂಥ ಒಂದು ಕಂಪನಿ ಬರುತ್ತೆ. ಓಕೆ, ಇದು ಭಾರತೀಯ ಬಾಹ್ಯಾಕಾಶ ಕಂಪನಿ ದಿಗಂತರ. ಇದು ನೋಡಿ, ಬಾಹ್ಯಾಕಾಶ ವಸ್ತುಗಳ ಕಣ್ಗಾವಲು ವಾಣಿಜ್ಯ ಉಪಗ್ರಹವನ್ನು ತಯಾರಿಸಿದೆ. ಹಾಗಾದರೆ ಅದು ಯಾವುದು, ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಓಕೆ, ಗಮನಿಸಿ. ಪಿಕ್ಸೆಲ್ ಮತ್ತು ದಿಗಂತರ ಎರಡೂ ಉಪಗ್ರಹಗಳನ್ನು ಎಲಾನ್ ಮಾಸ್ಕ್ನ ಸ್ಪೇಸ್ಎಕ್ಸ್ ಕಂಪನಿ ಉಡಾವಣೆ ಮಾಡಿದೆ. ಈಗ ನಾವು ಒಂದನೇದು ನೋಡಿ ಇಲ್ಲಿ, ಅಂದರೆ ಪಿಕ್ಸೆಲ್ನ ಫೈರ್ಫ್ಲೈ ಅಂದರೆ ಕಾನ್ಸ್ಟಲೇಷನ್ ಅಥವಾ ನಕ್ಷತ್ರ ಪುಂಜ, ಇದರ ಬಗ್ಗೆ ನಾವು ನೋಡೋಣ. ಬೆಂಗಳೂರು ಮೂಲದ ಪಿಕ್ಸೆಲ್ ಕಂಪನಿ ಫೈರ್ಫ್ಲೈ ನಕ್ಷತ್ರ ಪುಂಜ ಅಥವಾ ಕಾನ್ಸ್ಟಲೇಷನ್ ಎಂಬ ಹೆಸರಿನ ವಿಶ್ವದ ಅತಿ ಹೆಚ್ಚು ರೆಸಲ್ಯೂಷನ್ ಹೈಪರ್ ಸ್ಪೆಕ್ಟ್ರಲ್ ಉಪಗ್ರಹ ಸಮೂಹವನ್ನು ನಿರ್ಮಿಸುತ್ತಿದೆ. ಸೊ ದಿಗಂತರ ಏನಿದೆ, ಈ ಕಂಪನಿ ಬಾಹ್ಯಾಕಾಶ ಕಂಪನಿ. ಇದು ಈ ದಿಗಂತರ ಕಂಪನಿ ಸ್ಕಾಟ್ ಸ್ಯಾಟಲೈಟನ್ನು ಲಾಂಚ್ ಮಾಡ್ತಾ ಇದೆ. ಸ್ಕಾಟ್ ವಿಶ್ವರೂಪವನ್ನು ತಿಳ್ಕೊಳ್ಳೋಣ ನಾವು. ಇದು ಕೂಡ ಬೆಂಗಳೂರು ಮೂಲದ ಬಾಹ್ಯಾಕಾಶ ಸ್ಟಾರ್ಟಪ್ ಕಂಪನಿ ದಿಗಂತರ. ಇದು ಭೂಮಿಯ ಸುತ್ತುತ್ತಿರುವ ಬಾಹ್ಯಾಕಾಶ ವಸ್ತುಗಳ ಕಣ್ಗಾವಲಿಗಾಗಿ. ನೋಡಿ, ಭೂಮಿಯ ಸುತ್ತುತ್ತಿರುವ ಬಾಹ್ಯಾಕಾಶ ವಸ್ತುಗಳ ಕಣ್ಗಾವಲಿಗಾಗಿ ವಿಶ್ವದ ಮೊಟ್ಟ ಮೊದಲ ವಾಣಿಜ್ಯ ಉಪಗ್ರಹ ಉಡಾವಣೆ ಮಾಡಲಿದೆ. ಅದರ ಹೆಸರೇನು? ಸ್ಕಾಟ್. ಓಕೆ, ಸ್ಕಾಟ್ ಅಂದರೆ ಬಾಹ್ಯಾಕಾಶ ಕ್ಯಾಮರಾ ಫಾರ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್, ಸ್ಪೇಸ್ ಕ್ಯಾಮರಾ ಫಾರ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಹೆಸರಿನ ಉಪಗ್ರಹವು ಬಾಹ್ಯಾಕಾಶ ಸುರಕ್ಷತೆಯನ್ನು ಹೆಚ್ಚಿಸಲು ಬಾಹ್ಯಾಕಾಶ ಸಂಚಾರ ನಿರ್ವಹಣೆಯನ್ನು ಉತ್ತಮಗೊಳಿಸುವ ಗುರಿಯನ್ನು ಹೊಂದಿದೆ. ಓಕೆ, ಸ್ಕಾಟ್ ಉಪಗ್ರಹಗಳು ವಿಶ್ವದ ಮೊಟ್ಟ ಮೊದಲ ವಾಣಿಜ್ಯ ಬಾಹ್ಯಾಕಾಶ ಪರಿಸ್ಥಿತಿಯ ಜಾಗೃತಿ ಉಪಗ್ರಹವಾಗಿದೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಘಟನೆಯು ಬಾಲ್ಟಿಕ್ ಸಾಗರ ಪ್ರದೇಶದಲ್ಲಿ ಸಮುದ್ರದಾಳದಲ್ಲಿರುವ ಕೇಬಲ್ಗಳ ರಕ್ಷಣೆಗೆ, ನೋಡಿ, ಸಮುದ್ರದಾಳದಲ್ಲಿರುವ ಕೇಬಲ್ಗಳ ರಕ್ಷಣೆಗೆ ಬಾಲ್ಟಿಕ್ ಸೆಂಟ್ರಿ ಎಂಬ ಮೈತ್ರಿ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾದಂಥ ಉತ್ತರ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರಿಟಿ ಆರ್ಗನೈಜೇಷನ್ ಅಂತ ಕರೀತಾರೆ. ನ್ಯಾಟೋ ಇದೀಗ ಬಾಲ್ಟಿಕ್ ಸೆಂಟ್ರಿ ಎಂಬ ಮೈತ್ರಿ ಯೋಜನೆ, ನೋಡಿ, ಇದೊಂದು ಮೈತ್ರಿ ಯೋಜನೆಯಾಗಿದೆ. ಸೊ ಓಕೆ, ಮೈತ್ರಿ ಯೋಜನೆ
ಸೊ ಈ ಮೈತ್ರಿ ಯೋಜನೆ ಹೆಸರು ಬಾಲ್ಟಿಕ್ ಸೆಂಟ್ರಿ. ಈ ಯಾವ ಉದ್ದೇಶವನ್ನು ಹೊಂದಿದೆ ಅಂದರೆ ಬಾಲ್ಟಿಕ್ ಸಾಗರ ಪ್ರದೇಶದಲ್ಲಿ ಸಮುದ್ರದಾಳದಲ್ಲಿರುವ ಕೇಬಲ್ಗಳ ರಕ್ಷಣೆ ಮಾಡುತ್ತಂಥದ್ದು. ಓಕೆ, ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನ್ಯಾಟೋದಿಂದ ಬಾಲ್ಟಿಕ್ ಸೆಂಟ್ರಿ ಯೋಜನೆ ಜಾರಿ. ಬಾಲ್ಟಿಕ್ ಸಾಗರ ಪ್ರದೇಶದಲ್ಲಿ ಸಮುದ್ರದಾಳದಲ್ಲಿರುವ ಕೇಬಲ್ಗಳ ರಕ್ಷಣೆಗೆ ಬಾಲ್ಟಿಕ್ ಸೆಂಟ್ರಿ ಎಂಬ ಮೈತ್ರಿ ಯೋಜನೆಯನ್ನು ನ್ಯಾಟೋ ಆರಂಭಿಸಿದೆ. ನ್ಯಾಟೋದ ಮಹಾ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ಈ ವಿಚಾರವನ್ನು ತಿಳಿಸಿದ್ದಾರೆ. ಬಾಲ್ಟಿಕ್ಸ್ ಸಾಗರ ಪ್ರದೇಶದಲ್ಲಿ ರಷ್ಯಾ ಇತ್ತೀಚಿನ ದಿನಗಳಲ್ಲಿ ಸೇನಾ ಚಟುವಟಿಕೆಗಳನ್ನು ಹೆಚ್ಚಿಸುತ್ತಿರುವ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಕೂಡ ನೆನಪಿರಲಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು 2ಕ್ಕಿಂತ ಹೆಚ್ಚು ಮಕ್ಕಳು ಹೊಂದಿರುವವರು ಮಾತ್ರ ಅರ್ಹತೆ ಪಡೆಯಲಿದ್ದಾರೆ ಎಂಬ ಆದೇಶವನ್ನು ಹೊರಡಿಸಿದೆ? ಸರಿಯಾದಂಥ ಉತ್ತರ ಆಂಧ್ರ ಪ್ರದೇಶ. ನೋಡಿ, ಆಂಧ್ರ ಪ್ರದೇಶದಲ್ಲಿ ಹಿರಿಯರ ಸಂಖ್ಯೆ ಹೆಚ್ಚಾಗಿದೆ, ಯುವಕರ ಸಂಖ್ಯೆ ಕಡಿಮೆಯಾಗಿದೆ. ಆ ಕಾರಣಕ್ಕಾಗಿ 2 ಮಕ್ಕಳಿದ್ದರಷ್ಟೇ ಚುನಾವಣೆ ಸ್ಪರ್ಧೆಗೆ ಅವಕಾಶ. ಸೊ ನಾಯ್ಡು ಪ್ರಮುಖ ಘೋಷಣೆಯನ್ನು ಮಾಡಿದ್ದಾರೆ. ಗಮನಿಸಿ, ಆಂಧ್ರ ಪ್ರದೇಶದಲ್ಲಿ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು 2ಕ್ಕಿಂತ ಹೆಚ್ಚು ಮಕ್ಕಳು ಹೊಂದಿರುವವರು ಮಾತ್ರ ಅರ್ಹತೆ ಪಡೆಯಲಿದ್ದಾರೆ. ರಾಜ್ಯದಲ್ಲಿ ಜನಸಂಖ್ಯಾ ಬೆಳವಣಿಗೆಗೆ ಹೊಸ ನಿಯಮ ರೂಪಿಸಲು ಮುಂದಾಗಿರುವ ಮುಖ್ಯಮಂತ್ರಿ ಎನ್. ಚಂದ್ರಬಾಬು ನಾಯ್ಡು ಸರ್ಕಾರ ಸರ್ಪಂಚ್, ಕೌನ್ಸಿಲರ್, ಮೇಯರ್ ಆಗಬೇಕು ಎಂಬ ಬಯಕೆ ಇದ್ದವರು 2ಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿರಬೇಕು ಎಂಬ ಅರ್ಹತೆ ನಿಗದಿಪಡಿಸಲು ನಿರ್ಧರಿಸಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಸೊ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.